ಅಂತ ಕೇಳ್ಕೊಳ್ತಾ ಇದ್ದೀವಿ ನಾವು. ಯಾಕಂತೇಳಿದ್ರೆ ನಮಗೂ ಕಣ್ಣು ಕಾಣ್ತಾವೆ, ನಮಗೂ ಅಕ್ಷರ ಓದಕ್ ಬರುತ್ತೆ. ಆ ದಾಖಲೆಗಳನ್ನು ಕೂಡ ನಮ್ಮ ಮುಂದೆ ತರಬೇಕು. ನಿಮ್ದು ಏನೇ ದತ್ತಾಂಶ ಹೆಂಗ ಸಂಗ್ರಹಣೆ ಮಾಡ್ತೀರಿ, ನಿಮ್ಮ ಏನು ಹವಾಮಾನ ವೈಪರೀತ್ಯ ಹೆಂಗ ರೆಕಾರ್ಡ್ ಮಾಡ್ತೀರಿ, ಅದಕ್ಕೆಲ್ಲ ದತ್ತಾಂಶಗಳ ಆಧಾರದ ಮೇಲೆ ಇಲ್ಲಿ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಜಸ್ಟ್ ನೀವು ಮಾತಾಡಿ ಇನ್ನು ಇಲ್ಲೇ ಇರ್ತೀವಿ. ಇಲ್ಲಿ ಇದ್ರೊಳಗಾಗಿ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲ ಡೀಟೋ ನಿಮ್ಮ ಏನು ನಿಮ್ಮ ಜೆಡಿ ಇಲ್ಲಿರ್ತಕ್ಕಂಥ ದತ್ತಾಂಶ ಏನು ಬರಬೇಕು ಅದು ಬರಬೇಕು. ಇನ್ಸೂರೆನ್ಸ್ ಕಂಪನಿಯಲ್ಲಿ ಏನು ದತ್ತಾಂಶ ಅದು ಬರಬೇಕು. ಒಟ್ಟೆ ನಮಗೆ ಏನೋ ದ್ರಾಕ್ಷಿ ಬೆಳೆಗಾರರಿಗೆ ಸಂಬಂಧಪಟ್ಟಂತೆ, ವಿಮೆ ಹಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ದತ್ತಾಂಶಗಳ ಮಾಹಿತಿ, ಪ್ರಿಂಟೆಡ್ ಮಾಹಿತಿ ಇಲ್ಲಿ ಬಸವೇಶ್ವರ ಸರ್ಕಲ್ ಬರಬೇಕು. ಆ ನಂತರ ಇನ್ನೊಂದು ತಮಗೆ ನಾನು ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಇವತ್ತು ನಾವು ಆಗ ಎಲ್ಲರೂ ಹೇಳಿದ ಪ್ರಕಾರ ಇವತ್ತು ಜಮಾ ಆಗಬೇಕು. ಜಮಾ ಆದ್ರೆ ಮಾತ್ರ ನಾವು ಹೇಳುದಿಲ್ಲ. ಏನು ನಾವು ಬಸವೇಶ್ವರ ಸರ್ಕಲ್ ಕೂತೀವಲ್ಲ, ಕಿಸಾನೋಂಕಿ ಅದಾಲತ್ ಅಂದ್ರೆ ಇದು ಕಿಸಾನ್ ಭಾರತೀಯ ರೈತರ ನ್ಯಾಯಾಲಯ. ಇವತ್ತು ಇದು ಆಗಬೇಕು. ಆಗದೆ ಇದೇ ತೀರ್ಮಾನ ಆಗಬೇಕು. ನೀವು ಎಷ್ಟು ಜಮಾ ಮಾಡ್ತಾರೆ ಆಗಬೇಕು. ಎಷ್ಟು ಜಮಾ ಮಾಡಿದೀವಿ ಅಂತೇಳಿ ನಮ್ಮ ಚೀಟಿ ತಂದೋಸ್ಬೇಕು. ನಾವು ಅದನ್ನು ಖಾತ್ರಿ ಪಡಿಸ್ಕೋಬೇಕು. ಹೀಗಾಗಿ ನಿಮ್ಮ ಸಬಬುಗಳು ನಮ್ಮ ಸಬಬುಗಳು ಎಲ್ಲ ಇಲ್ಲಿ ಇದು ಲೋಕ ಅದಾಲತ್ ಅಲ್ಲ, ಕಿಸಾನ್ ಅದಾಲತ್ ಹೈ. ಇಟ್ ಈಸ್ ದ ಜಸ್ಟಿಸ್ ಕೋರ್ಟ್ ಫಾರ್ ದಿ farmers of India, farmers of Karnataka. This is the kind request and this is the warning to all officers of the government. ಆಯ್ತಾರೆ, ಇದೇ ಇಲ್ಲೇ ರೈತರ ನ್ಯಾಯಾಲಯದಲ್ಲಿ ಇವತ್ತೇ ತೀರ್ಮಾನ ಆಗಬೇಕು. ತೀರ್ಮಾನ ಆಗೋ ತನಕ ನಾವು ಹೇಳೋದೇ ಬೇಡ, ಹೇಳೋದಿಲ್ಲ ಬೇಡ. ಓಕೆ. ಆ ನಂತರ ಈಗ ಇನ್ನೊಂದು ಎಲ್ಲರಿಗೂ ಗಮನಿಸ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಎಲ್ಲರೂ ಕೂಡ ಪಟ್ಟಿ ಹಾಕಿ ಅನ್ನಪ್ರಸಾದದ ವ್ಯವಸ್ಥೆ ಮಾಡ್ತಾ ಇದಾರೆ, ನೀರಿನ ವ್ಯವಸ್ಥೆ ಮಾಡ್ತಾ ಇದಾರೆ. ಎಲ್ಲರೂ ಕೂಡ ತಮ್ಮ ಇಲ್ಲಿ ಈ ತರ ಸೇರಿದೇವೆ ಅಂತ ತಿಳ್ಕೊಳ್ತಕ್ಕಂಥದ್ದು ಎಲ್ಲ ಮಾಹಿತಿ ಹೋಗ್ಬೇಕು. ಆ ನಂತರ ನಾನು ಮಾಧ್ಯಮ ಮಿತ್ರರಿಗೆ, ನನ್ನ ಸ್ನೇಹಿತರಾಗಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೆ ಕೇಳ್ಕೊಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ನಮ್ಮ ದುಃಖವನ್ನ, ನಮ್ಮ ಹೊಟ್ಟಿನ ಹಸಿವನ್ನ, ರೋಷವನ್ನ ಜಗತ್ತಿಗೆ ಬಿತ್ತರಿಸ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ನೀವು ಪುಣ್ಯ ಬರ್ತಾರೆ ರೈತರ ಪರವಾಗಿ. ಯಾಕಂತೇಳಿ ನಮ್ಮ ಕಷ್ಟ ಏನು ಅನ್ನೋದು, ನಮ್ಮ ಹೊಟ್ಟೆ ಹಸಿವು, ನಮ್ಮ ಹೊಟ್ಟೆ ಉರಿ ಏನು ಅನ್ನೋದು ಜಗತ್ತಿಗೆ ಗೊತ್ತಾಗಬೇಕು. ನಾವು ಯಾಕೆ ಕೂತಿದೀವಿ ಅಂತಕ್ಕಂಥದ್ದು. ಸರ್ ಮಾತಾಡ್ರಿ. ಈಗ ಎಲ್ಲರೂ ಶಾಂತ ರೀತಿ ಇರ್ರಿ. ಇನ್ಶೂರೆನ್ಸ್ ರಾಜ್ಯ ಘಟಕದ ಅಧ್ಯಕ್ಷರಾದಂತಹ ಅಮಿತ್ ಅವರು ಬಂದಿದ್ದಾರೆ ಇಲ್ಲಿ. AAC ಕಂಪ್ನಿದು ದ್ರಾಕ್ಷಿ ಬೆಳೆಗಾರರಿಗೆ ಸಂಬಂಧಪಟ್ಟಂತೆ ಎಲ್ಲಾ ವಿವರವಾಗಿ ಅವ್ರು ಹೇಳ್ತಾರ. ಯಾವ ರೀತಿ ದ್ರಾಕ್ಷಿ ವಿಮೆ ಜಮಾ ಆಗ್ತದ, ಅದಕ್ಕೆ ಏನೇನು ಪ್ರೊಸೀಜರ್ ಅದ, ಯಾವ್ಯಾವ ತಿಂಗಳೊಳಗೆ ಆಗ್ಬೇಕು, ಯಾಕೆ ಆಗಿಲ್ಲ, ಎಷ್ಟು ದಿನದಾಗ ಆಗ್ತದ, ಅವರೆಲ್ಲ ಕ್ಲಿಯರ್ ಆಗಿ ಹೇಳ್ತಾರ. ಲಕ್ಷ ಕೊಟ್ಟು ಕೇಳ್ರಿ. ಯಾರು ನಡ್ಬರ್ಕ್ ಮಾತಾಡ್ಬಾರ್ದು. ಅವ್ರು ಮಾತಾಡೋದು ಮುಗಿದ ತಕ್ಷಣ ಎಲ್ಲರ ಪರವಾಗಿ ಮತ್ತೊಂದು ಕ್ವಶನ್ ಅವ್ರು ಕೇಳೋ. ನಡ್ಬರ್ಕ್ ಯಾರು ಮಾತಾಡ್ಬಾರ್ದು ದಯವಿಟ್ಟು. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಅಮಿತ್ ಅಂತ ಹೇಳಿ ಬೆಂಗಳೂರಿಂದ ಬಂದಿದ್ದೀನಿ. ಈಗ 2024-25 ಏನ್ ಬೆಳೆ ವಿಮೆ ಇದೆ, ಇನ್ನು 8 ದಿನದೊಳಗೆಲ್ಲ ರೈತರ ಅಕೌಂಟಿಗೆ ಜಮಾ ಆಗಕ್ಕೆ ಶುರು ಆಗುತ್ತೆ. ಈಗ ಸರ್ ಒಂದು ಮಾತು ಹೇಳಿದ್ರೆ, ಬೆಳಗಾವಿಲಿ ಯಾಕೆ ಸೆಟ್ಲ್ ಆಯ್ತು ಅಂತ ಹೇಳಿ. ಈಗ ಇಡೀ ರಾಜ್ಯದಲ್ಲಿ ಈ ಸತಿ ತಡವಾಗಿದೆ, ಒಂದೇ ಜಿಲ್ಲೆ ಒಳಗಲ್ಲ, ಅಲ್ಲಿ ಶುರುವಾಗಿದೆ. ನಾವು ಬಿಜಾಪುರ ಜಿಲ್ಲೆ ಒಳಗೆ ಲಿಂಬು ಮತ್ತೆ ದಾಳಿಂಬೆಗೆ ಆಲ್ರೆಡಿ ಹೋದ ವಾರದಲ್ಲಿ ಬೆಳೆ ಜಮಾ ಆಗಿದೆ ಅವರಿಗೆ. ಈಗ ದ್ರಾಕ್ಷಿದು ಇನ್ನೇನು 8 ದಿವಸದಲ್ಲಿ ದ್ರಾಕ್ಷಿ ಬೆಳೆ ವಿಮೆ ಸಂಬಂಧಪಟ್ಟಿದ್ದು ಏನಿದೆ ಆಲ್ರೆಡಿ ಕೆಲಸ ಸ್ಟಾರ್ಟ್ ಆಗಿದೆ. ಯಾವುದೇ ತರ ಮತ್ತೆ ಇಲ್ಲಿ ಸರ್ವೆ ಅಂತ ಏನು ಇಲ್ಲ. ಈಗ 8 ದಿವಸದೊಳಗಾಗಿ ಬೆಳೆ ವಿಮೆ ಜಮಾ ಆಗೋದು ಎಲ್ಲ ಸಿದ್ಧತೆ ನಡೀತಿದೆ. ಇನ್ನ ಮುಂದಿನ ವಾರದ ಒಳಗಲ್ಲಿ ಏನಿದೆ ಬೆಳೆ ವಿಮೆ ಸ್ಟಾರ್ಟ್ ಆಗುತ್ತೆ ಎಲ್ಲ ರೈತರುಗಳಿಗೂ. ಹಾಕ್ಬೇಕು ಅಂದ್ರೆ ಅದು ನಮಗೂ ತುಂಬಾ ಕಷ್ಟ ಇರುತ್ತೆ. ನಾವು ಈಗಾಗಲೇ 2 ತಿಂಗಳಿಂದ ಮನೆ ಕೊಟ್ಟಿವಿ. ನಿಮ್ ಕಮಿಷನರ್ ಆಫೀಸಿಗೆ ಕೊಟ್ಟು ಬಂದಿವಿ. ನಾವು ಈಗ DC ಅವರು ಕೊಟ್ಟಿವಿ, ಹಾರ್ಟಿಕಲ್ಚರ್ ಅವರು ಕೊಟ್ಟಿವಿ. ನಮಗೆ ಒಟ್ಟಾರೆ ನಮಗೆ ಸಾಯಂಕಾಲ 5 ಇನ್ಶೂರೆನ್ಸ್ ಹಾಕಿದ್ರೆ ನಾವು ಹೋಗ್ತೀವಿ ಅಂತ ಯಾರು ಇಲ್ಲಿ ತಗೊಂಡಿಲ್ಲ. ಇದು ಕ್ಲಿಯರ್. ನೋಡ್ರಿ ಸಾಹೇಬ್ರ, ನೀವು ನಮ್ಗೆ ಒಂದು ತಾರೀಖ್ ಕೊಟ್ಟಿರ್ತೀರಿ. ದಯವಿಟ್ಟು ನೀವು ತಾರೀಖ್ ಕೊಡೋ ಟೈಮ್ ಒಳಗೆ ಹೆಂಗ 15 ದಿವಸ ಒಳಗಡೆ ನೀವು ಇನ್ಶೂರೆನ್ಸ್ ಕಟ್ಟಬೇಕು. ಇವತ್ತು ಲಾಸ್ಟ್ ಡೇಟ್ ಅಂತೀರಿ. ಲಾಸ್ಟ್ ಡೇಟ್ ಇವತ್ತು ನಾವು ಲಾಸ್ಟ್ ಡೇಟ್. ನೀವು ಇವತ್ತು 5 ಗಂಟೆ ಒಳಗಡೆ 5 ನಿಮಿಷ ಹಾಕುದು. ನಿಮ್ಮಲ್ಲಿ ಪವರ್ ಇದ್ದ ಕಟ್ಕೋಬೇಕು. ನಿಮ್ ಪವರ್ ಇಲ್ಲ ಅಂದ್ರೆ ಯಾಕೆ ಕಟ್ಕೋತೀರಿ ಇನ್ಶೂರೆನ್ಸ್? ನೀವು ಸರ್ಕಾರ ದುಡ್ಡು ಕೇಳ್ತಾ ಇಲ್ಲ, ನಿಮ್ ಹರಾಮ್ ದುಡ್ಡು ಕೇಳ್ತಾ ಇಲ್ಲ. ನಾನು ಕಟ್ಟಿದ್ದೀನಿ ಇನ್ಶೂರೆನ್ಸ್, 4 ಎಕರೆ ಇನ್ಶೂರೆನ್ಸ್ ಕಟ್ಟಿದ್ದೀನಿ. ಯಾಕೆ ಕೂಡ ಇಲ್ಲಿ ಕೊಡ್ಬೇಕ್ರಿ ಸಾಹೇಬ್ರ? ನಾವು ಒಂದಿನ ತಡ್ರಿ, ನಾವು ಕೊಡ್ಬೇಕ್ರಿ. ನಾವು ನಿಮ್ಗೆ ಏನು ಕೇಳ್ತಾ ಇಲ್ಲ.
ನಾ ಏನ್ ಕೇಳ್ತಾ ಇದ್ದೀನ ಮಾತಾಡಕ್ ಬಿಡ್ರಿ. ನಾವೇನ್ ಕೇಳ್ತಾ ಇದೀವಿ, ನೀವು ಏನ್ ಹೇಳ್ತಾ ಇದ್ರಿ, ನಾವು ಒಂದ್ ವಾರ ಕೊಡಕ್ ಆಗಂಗಿಲ್ಲ ನಮ್ಗ ನಾ ಏನ್ ಕೇಳಿದ ಅವಾಗ ಗೊತ್ತೇನ್ರಿ, ಒಂದ್ ನಿಮಿಷ ನಾವೇನ್ ಕೇಳಿ ಒಂದ್ ನಿಮಿಷ ನಾ ಏನ್ ಹೇಳ್ತಾ ಇದ್ದೀನ, ನಾವೊಂದು 10 ರೈತರ ಇನ್ಶೂರೆನ್ಸ್ ಕಟ್ಟುದಿತ್ತ, ಅವಾಗ ಲಾಸ್ಟ್ ಡೇಟ್ ಇತ್ತು ಇಲ್ಲೇ, ಅವಾಗ ಒಂದು ಆನ್ಲೈನ್ ಅರ್ಜಿ ಹಾಕ್ಲಾಕ್ ಹೋಗಿದ್ದು. ಒಂದ್ ನಿಮಿಷ ತಡ್ರಿ, ಅವಾಗ ಏನೈತಿ, ಸರ್ ಇವತ್ತೊಂದ್ ದಿವಸ ಲಾಸ್ಟ್ ಡೇಟ್ ಕೊಡ್ರಿ ಕಟ್ತೀವಿ ಅಂದಿವು. ಅವಾಗ ಏನಂತಾರ ನಿಮ್ಮಲ್ಲಿ ನಮ್ ಡಾಟಾನೇ ಬಂದಾಗೈತ್ರಿ, ಎಲ್ಲಿ ಅಂತ ನಮ್ ಡಾಟಾ ಬಂದಾಗೈತ್ರಿ, ಲಾಸ್ಟ್ ಡೇಟ್ ಐತಂತ. ಇನ್ನ 25% ರೈತರ ಇನ್ಶೂರೆನ್ಸ್ ಕಟ್ಟಾಕ್ ತಾರೀಖ್ ನೀವು ಕೊಟ್ಟಿಲ್ಲ ಮುಂದ. ಇನ್ನ 25%, ಇನ್ನ 100% ರೈತರು ಇವತ್ತು ದ್ರಾಕ್ಷಿ ಬೆಳೆಗಾರ ಯಾರೇ ಎತ್ತಿದಾರಂದ್ರೆ ಇದೇ ತಿಕೋಟ ಮತಕ್ಷೇತ್ರ ಒಳಗೆ, ಬಬಲೇಶ್ವರ ಮತಕ್ಷೇತ್ರ ತಿಕೋಟ ತಾಲೂಕಾ ಒಳಗೆ ಒಬ್ಬರೊಬ್ಬರ 20 ಎಕರೆ 30 ಎಕರೆ 40 ಎಕರೆ 60 ಎಕರೆ ದ್ರಾಕ್ಷಿ ಹಾಕೊಂಡ್ ಒಬ್ಬೊಬ್ಬರ ಮನ್ಯಾಗ 4 ಜನ ಸತ್ತು ಹೋಗ್ಯಾರ. ಅಂದ್ರೆ ಬಿ ಅವ್ರು ಏನ್ ಮಾಡ್ತಾ ಇದಾರ, ಎಲ್ಲಾ ತರ ತ್ರಾಸ್ ಕೊಟ್ಟು ನಮ್ಗೆ ಯಾಕೆ ನೀವು ಕಾಡ್ತಾ ಇದ್ರಿ, ಹೋಗಿ ಒಂದ್ ಫೋನ್ ಮಾಡ್ರಿ, ಒಂದ್ ಹೆಬ್ಬಟ್ಟು ಹೊತ್ರಿ, ತಕ್ಷಣ ದಡ ದುಡ್ಡು ಜಮಾ ಆಗ್ಬಿಡ್ತಾವ. ಯಾಕೆ ಕೊಡ್ತಾ ಇದ್ರಿ ನೀವು? ಈ ಬಾರಿ ಏನು ಮಾಡ್ಬೇಕು ನೋಡ್ರಿ, ನಾನು ಪ್ರತಿಯೊಂದು ರಾಜ್ಯಾಧ್ಯಕ್ಷ, ನಾನು ಪ್ರತಿಯೊಂದು ಸಭೆಯಲ್ಲಿ ಹೋಗಿದ್ದೀವಿ. ಇವ್ರದ್ದು ಏನಾಯ್ತು ಹೇಳ್ತೀನಿ ಕೇಳ್ರಿ. ಇವ್ರು ಏನ್ ಹೇಳ್ತಾರ, ಇಲ್ಲಪ್ಪ ನೀವು ತಿಗೋಡದವ್ರು ನಿಮ್ಮ ಬೆಳೆ ಹಾಳಾದ್ರೆ ಅಷ್ಟೇ ಕೊಡ್ತೀವಿ ಅಂತ ಹೇಳ್ತಾ ಇದಾರ. ನಿಮ್ ಗಮನಕ್ಕೆ ಇರ್ಲಿ, ನಾವೊಂದಿವು ಅಲ್ಲಿ ನಮ್ ಎಲ್ಲಾ ಬೆಳೆನೇ ಹಾಳಾಗೋಗ್ಯಾವ ಅಂತ ಹೇಳ್ತಾ ಇದ್ವು. ಈ ರೀತಿ ಇವ್ರು ಯಾಕಂದ್ರೆ ಅರ್ಧ ಮಾಹಿತಿ ಕೊಡ್ಬೇಡ್ರಿ, ನಮ್ಮ ರೈತರಿಗೆ ಇವತ್ತು ನೀವು ಕ್ಲಿಯರ್ ಮಾಹಿತಿ ಕೊಡ್ರಿ. ಆಗಂಗಿಲ್ಲ. ನೀವು ಬೆಳೆ ಹಾಳಾದ್ರೆ ಅಷ್ಟೇ ಕೊಡ್ತೀರಿ, ಏನ್ ನಾವು ದುಡ್ಡು ತುಂಬಿದ ಪ್ರಕಾರ ನೀವು ಕೊಡ್ತೀರಿ ಅಂತ ಕೇಸಿ ನಮ್ಗೆ ಘೋಷಣೆ ಮಾಡ್ರಿ, ಲೆಕ್ಕಿತೊಳಗೆ ಘೋಷಣೆ ಮಾಡ್ರಿ. ಇಲ್ಲಪ್ಪ ನಾವು ಬೇರೆ ನಾವು ಕೊಡ್ತೀವಿ ಅಣ್ಣ, ಇನ್ 4 ರೈತರಿಗೆ ಕೊಡು, 20,000 ರೈತರು ನಾವು ದುಡ್ಡು ತಂದಿದ್ದೀವಿ, ಎಷ್ಟೋ 1000 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದೀವಿ ಇಲ್ಲಿ ತಿಗೋಡದಿಂದ. ನೀವು ಬೇರೆ ಹಾಳಾಗವ್ರಿಗೆ ಕೂಡ ಇದ್ರೆ ಅವ್ರ ಹೆಸರು ಪಟ್ಟಿ ರೆಡಿ ಮಾಡ್ರಿ, ಇಂತ ಇಷ್ಟು ಜನ ಕೊಡ್ತೀವಿ, ಇಷ್ಟು ಜನ ಕೊಡಂಗಿಲ್ಲ ಅದ್ರ ಹೇಳ್ರಿ. ಇಲ್ಲಪ್ಪ ನಾ ಹಿಂಗ ಇಲ್ಲ, ನೀವು ಸರ್ವೆ ಮಾಡಿಲ್ಲ ಅವ್ರಿಗೆ ಕೊಡಂಗಿಲ್ಲ ನೋಡ್ರಿ, ನೀವು ಬೆಳೆ ಕಟ್. ಒಂದ್ ನಿಮಿಷ ನೀವು ಕತ್ತಿ ಹೇಳಕ್ ಬಂದಿಲ್ಲ, ಒಂದ್ ನಿಮಿಷ ನೀವು ಒಂದ್ ನಿಮಿಷ ಏನಾಗೈತಿ, ಕತ್ತಿ ಇಲ್ಲ ಫೈನಲಕ್ಕೆ ಮಾಡ್ತಾ ಇದ್ದೀವಿ. ರೈತರಲ್ಲಿ ದಯವಿಟ್ಟು ಒಂದೇ ಒಂದು ವಿನಂತಿ ಏನ್ ಮಾಡ್ಕೊಂತೀವಿ ಅಂದ್ರೆ, ಇನ್ನೊಂದು ರೈತರಲ್ಲಿ ಎಲ್ಲ ರೈತರಲ್ಲೂ ವಿನಂತಿ ಮಾಡ್ಕೊಳ್ಳಿ, ಈಗ ಬಹಳಷ್ಟು ಲೇಟ್ ಆಗಿದೆ, ದಯವಿಟ್ಟು ಕ್ಷಮಿಸಿ, ನಾವೇ ಕ್ಷಮೆ ಕೇಳ್ತೀವಿ. ಆಲ್ರೆಡಿ ಲೇಟ್ ಆಗಿದೆ, ತುಂಬಾ ಲೇಟ್ ಆಗಿದೆ. ಇದು ಇನ್ನೊಂದು ವಾರ ಅಷ್ಟೇ ನಮಗೆ ಒಂದು ಚೂರು ಟೈಮ್ ಕೊಟ್ರೆ ನಾವ್ ಎಲ್ಲಾ ತರನು ಪ್ರೋಗ್ರೆಸ್ ಮಾಡೋಕೆ ರೆಡಿ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಒಂದು ವಾರ ಖಂಡಿತವಾಗ್ಲೂ ಇನ್ನೊಂದು ವಾರದೊಳಗೆ ಹಾಗೆ ಆಗತ್ತೆ. ಎಲ್ಲ ರೈತರು ಸ್ವಲ್ಪ ಗಮನ ಕೇಳ್ರಿ. ಈಗಾಗಲೇ ವಿಮೆ ಕಂಪ್ನಿಯವರು ಕೂಡ ಅವ್ರು ಹೇಳಿದ್ದಾರೆ, ಮಾಡ್ತಾ ಇದ್ದಾರೆ, ಇನ್ನೊಂದು 8 ದಿವಸ ಮಾಡ್ತಾರೆ ಅಂತ ನಾವು ಇಲಾಖೆ ವತಿಯಿಂದ ಕೇಳಿ ಈಗ ನೀವು ಏನ್ ಮಾಡಿರಲ್ಲ, ಅವಾಗ ಪಟ್ಟಿಂದ ಹಿಡ್ಕೊಂಡೇ ಇಲ್ಲಿ ತಗ ಮಾಡ್ತಾ ಇದೀವಿ. ಅದೆಲ್ಲ ಏನಿಲ್ಲ, ಈಗ ಅವರು ಭರವಸೆ ಕೊಟ್ಟಿದ್ದಾರೆ, ವಿಮೆ ಕಂಪ್ನಿಯವರು ಭರವಸೆ ಕೊಟ್ಟಿದ್ದಾರೆ. ಅದೇ ರೀತಿ ನಾವು ತೋಟಗಾರಿಕೆ ಇಲಾಖೆ ವತಿಗೆ ಕೂಡ ನಿಮ್ಗೆ ಭರವಸೆ ಕೊಡ್ತೀವಿ, ಇನ್ನೊಂದು 8 ದಿವಸದಾಗ ಆಗ್ತಾವ. ಜಾಸ್ತಿ ರೀತಿ ಇರ್ಲಿ, ನಾವು ಎಲ್ಲರಿಗೂ ಜಮಾ ಮಾಡ್ತೀವಿ. ಸರ್ ದಯವಿಟ್ಟು ಈಗಾಗಲೇ ಬಹಳ ಜನಕ್ಕೆ ಸಮಸ್ಯೆ ಆಗತ್ತದ, ನೀವು ನಿಮ್ಮ ಮೇಲಧಿಕಾರಿಗಳು ಮಾತಾಡ್ರಿ. ನಮಗ ಇವತ್ತು ಸಾಯಂಕಾಲ 5 ಗಂಟೆ ತನ ನೀವೇನಾದ್ರು ಭರವಸೆ ಕೊಟ್ರಿ ಅಂದ್ರೆ ಒಂದ್ ಸೈಡ್ ರೋಡ್ ಫುಲ್ ಮಾಡಿ ಒಂದ್ ಸೈಡ್ ಹೊರಗೆ ಮುಂದುವರಿಸ್ತೀವಿ. ಸಾಯಂಕಾಲ 5 ಒಳಗಾಗಿ ತಿಕೋಟ ತಾಲೂಕು ಅಟ್ಲೀಸ್ಟ್ ತಿಕೋಟ ತಾಲೂಕು ಜಮಾ ಆಗಬೇಕು. ಏನ್ ಮಾತಾಡ್ತಾರೆ ನಮಗೂ ಕಾನೂನು ವ್ಯವಸ್ಥೆಯನ್ನ ಕೈಗೊಳ್ಳುವ ಅವಶ್ಯಕತೆ ಇಲ್ಲ. ಆಮೇಲೆ ಈಗಾಗಲೇ ಬಹಳ ಜನಕ್ಕೆ ತೊಂದರೆ ಆಗತ್ತದ. ನಾವು ಕೂಡ